ಸಂಬಳ ಕೊಡಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಗ್ರಂಥಪಾಲಕಿ ಭಾಗ್ಯವಂತಿ ಅವರ ಅಂತ್ಯ ಸಂಸ್ಕಾರ ಹುಟ್ಟೂರಿನಲ್ಲಿ ನೆರವೇರಿತು. ಭಾಗ್ಯವಂತಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಪಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸಂಬಳ ನೀಡದಕ್ಕೆ ಭಾಗ್ಯವಂತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ವಂತ ಮನೆ ಇಲ್ಲ ಅವರಿಗೆ, ಬಾಡಿಗೆ ಮನೆಯಲ್ಲಿದ್ರು. ಇಬ್ಬರು ಮಕ್ಕಳು, ಗಂಡ ಬಡತನದಿಂದ ಅವ್ರನ್ನ ಸಾಕ್ತಾ ಇದ್ರು. ತೆಂಗಿನಕಾಯಿ ವ್ಯಾಪಾರ ಮಾಡಿಕೊಂಡಿದ್ರು. ಹಣಕಾಸಿನ ತೊಂದರೆ ಇತ್ತು. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋಕೆ ಆಗದೆ ನೇಣು ಬಿಗಿದುಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಲಿತ ಯುವಕನ ಮೇಲೆ ಪಿಎಸ್ಐ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರು ಪೊಲೀಸ್ ಠಾಣೆಯಲ್ಲಿ ಘಟನೆಯಾಗಿದೆ. ಪಿಎಸ್ಐ ಗುರುರಾಜ್ ಎಂಬುವರು ದಲಿತ ಯುವಕ ಗಾಳೆಪ್ಪ ಹಿರೇಮನೆ ಎನ್ನುವ ಯುವಕನ ಮೇಲೆ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿದ್ದಾನೆ. ಜಾತಿ ಬಳಸಿ ಅವಾಚ್ಯವಾಗಿ ಬೈದು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅಳಲು ತೋಡಿಕೊಂಡಿದ್ದಾನೆ. ದಲಿತ ಮುಖಂಡರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯಾದ್ಯಂತ ನೀವು ಏನ್ ಮಾಡ್ತೀರಾ ಅಂತ ಹಲ್ಕ ಕೆಲಸ ಮಾಡ್ತೀರಾ ಅನ್ನೋದು ಗೊತ್ತದ ನನಗೆ. ನಿಮ್ಮಿಂದ ನಾವೇನು ಪಾಠ ಮಾಡಬೇಕಾಗಿಲ್ಲ ಅಂತೇಳಿ ನನಗೆ ಜಾತಿ ನಿಂದನೆ ಮಾಡಿ, ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ, ನೋಡಬಹುದು ನೀವು. ನನಗೆ ಸಿಕ್ಕಾಪಟ್ಟೆ ಹೊಡೆದು ಬಟ್ಟೆಗೆ ಹೋಗಿರ್ತಾರೋ ಆ ತರನು ಕೂಡ ನನಗೆ ಹಿಂಸೆ ಕೊಟ್ಟರು. ಈ ತರ ಎದಿಮೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ರು. ಮತ್ತೆ ನನಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ತುಂಬಾ ಪೇನ್ ಆಗ್ತಿದೆ ನನಗೆ. ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ. ಈಗ ಜಸ್ಟ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೈಲೂರ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಹಿಂಬದಿಯಿಂದ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಿಂಬಳೆ ಕುಳಿತಿದ್ದ ಮಹಿಳೆ. ಮೃತನನ್ನ ಮಹಾರಾಷ್ಟ್ರ ಮೂಲದ ಯೋಗೇಶ್ ಬಾಲಾಜಿ ಅಂತೇಳಿ ಗುರುತು ಮಾಡಲಾಗಿದ್ದು, ಯೋಗೇಶ್ ಬೀದರ್ನಿಂದ ಮಹಾರಾಷ್ಟ್ರ ಚಾಕೂರ್ ಕಡೆ ಹೋಗ್ತಾ ಇದ್ದ. ಈ ವೇಳೆ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ದನ್ನೂರು ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಿದ್ದು, ಸಿಡಿಲ ಬಡಿತಕ್ಕೆ ಎಲೆಕ್ಟ್ರಿಷಿಯನ್ ಸಾವನ್ನಪ್ಪಿದ ಘಟನೆ ಕಳಸಪಟ್ಟಣದಲ್ಲಿ ನಡೆದಿದೆ. 42 ವರ್ಷದ ಮೊಹಮ್ಮದ್ ಇಸ್ಮಾಯಿಲ್ ಸಾವಿಗೀಡಾದ ದುರ್ದೈವಿ. ನಿರ್ಮಾಣ ಆಗ್ತಾ ಇರುವ ಮನೆ ವಿದ್ಯುತ್ ವೈರ್ ಕಾಮಗಾರಿ ನಡೆಸ್ತಾ ಇದ್ದಾಗ ಸಿಡಿಲು ಬಡಿದಿದೆ. ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕರು ಲೆಕ್ಕಕ್ಕಿಲ್ಲ, ಹೈಕಮಾಂಡ್ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿರೋದು ಮೂರ್ಖತನದ ಪರಮಾವಧಿ ಅಂತೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದವರು, ಶಾಸಕರು ಲೆಕ್ಕಕ್ಕೆ ಇಲ್ಲ ಎಂದು ಹೇಳುವುದು ಮೂರ್ಖತನ. ಇಂತಹ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯಬೇಕು ಅಂತೇಳಿ ಹೇಳಿದರು. ಕೊಟ್ಟ ಹಿನ್ನೆಲೆಯಲ್ಲಿ ನಾನು 72ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ತರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ. 1972ರಲ್ಲಿ ದೇವರಾಜ ಅರಸು ಎಂಎಲ್ಎನೇ ಇಲ್ಲ ಅವರು. ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂತ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದರು. ಅವರು ಬಂದು ಇಲ್ಲಿ ಎಲ್ಲ ಶಾಸಕರದು ಒಪಿನಿಯನ್ ತಗೊಂಡ್ರು. ಆಗ ಕೆಎಚ್ ಪಾಟೀಲ್ರು, ಸಿದ್ದವೀರಪ್ಪ, ಚನ್ನಬಸಪ್ಪ, ಅಜಿತ್ ಸೇಠ್ ಅವರು ಯಾರಿಗೆ ಮೆಜಾರಿಟಿ ಹೇಳಿದ್ದಾರೆ ಅವರನ್ನ ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ ಅರಸು ವಿಧಾನಸಭೆ ಸದಸ್ಯನೇ ಅಲ್ಲ ಅವ್ರಿಗೆ ಅವತ್ತು ಹೇಳು. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಕೆಲಸ ಮಾಡತಕ್ಕಂಥ ಅಧಿಕಾರಿ ನೌಕರ ವರ್ಗ ಏನಿದೆ, ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದ್ರೆ ಎಐಸಿಸಿನವರು ನಿವಾರಣೆ ಮಾಡಬೇಕು. ಎಐಸಿಸಿನವರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಅಬ್ಸರ್ವರ್ಸ್ ಕಳಿಸ್ಲಿ, ಇಲ್ಲಿ ಎಂಎಲ್ಎಸ್ಗಳು ಕೇಳಲಿ. ಯಾರಿಗೆ ಹೇಳ್ತಾರೆ ಎಂಎಲ್ಎಗಳು ಅವ್ರಿಗೆ ಮಾಡಲಿ, ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ. ಅದಕ್ಕೋಸ್ಕರನೇ ಸಮುದ್ರಕ್ಕೆ ಈಜಲು ತೆರಳಿದ್ದ 3 ಮಕ್ಕಳು ನೀರು ಪಾಲಾದ ಘಟನೆ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದಲ್ಲಿ ನಡೆದಿದೆ. ಹೊಸ ಹೆತ್ಲು ಬೀಚ್ನಲ್ಲಿ ಸಂಜೆ ವೇಳೆ ನಡೆದ ದುರಂತ ಇದು. ನೀರಿನಲ್ಲಿ ಮುಳುಗಿ ಸ್ಥಳೀಯರಾದ ಸಂಕೇತ್, ಸೂರಜ್, ಆಶೀಶ್ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಬೈಂದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳ್ಳಿಗನೂಡು ಗ್ರಾಮದಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದೆ. ಬಸವರಾಜ ಮೃತಪಟ್ಟಿರುವ ವ್ಯಕ್ತಿ ಜಮೀನಲ್ಲಿ ಅರೆವೆತ್ತಲೆಯಾಗಿ ಬಸವರಾಜು ಮೃತದೇಹ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದು, ಮನೆ ಮನೆಗೆ ನುಗ್ಗಿ ರೌಡಿಗಳು ಆಯುಧ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಮರಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ತೊರುವಿಹಕ್ಕಲ್
ಏರಿಯಾದಲ್ಲಿ ರೌಡಿ ಪಡೆ ಮನೆಗೆ ನುಗ್ಗಿ ಪುಂಡಾಟವನ್ನು ಮೆರೆದಿದೆ. ತಮ್ಮ ಏರಿಯಾದಲ್ಲಿ ಹಿಡಿತ ಸಾಧಿಸಲು ಅಕ್ಕಪಕ್ಕದ ನಿವಾಸಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ದೂರು ನೀಡಿದವರನ್ನೇ ಪೊಲೀಸರು ಬಂಧಿಸಿದ್ದಾರೆ. ರೌಡಿಗಳ ಪುಂಡಾಟದ ವಿಡಿಯೋ ಸಾಕ್ಷ್ಯ ಇದ್ರೂ ಹುಬ್ಬಳ್ಳಿ ಪೊಲೀಸರು ಕಣ್ಮುಚ್ಚಿ ಕುಳಿತಿರೋದ್ಯಾಕೆ, ವಿಫಲವಾಗಿರೋದ್ಯಾಕೆ ಅಂತೇಳಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹಾವೇರಿ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. 2 ರಾತ್ರಿಯಿಂದ ಕರೆಂಟ್ ಇಲ್ಲದೆ ಸಿಬ್ಬಂದಿ ಮೇಣದ ಬತ್ತಿ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೆಡೆ ಜಿಲ್ಲಾ ಕೇಂದ್ರದಲ್ಲಿ ಜನರೇಟರ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ಕದಿಮರ ಕಾಟ ಇದ್ದು ರಾತ್ರಿ ಹೊತ್ತು ಮಹಿಳೆಯರಿಗೆ, ಯುವತಿಯರಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಜನರೇಟರ್ ವ್ಯವಸ್ಥೆ ಮಾಡದ ಅಧಿಕಾರಿಗಳಿಗೆ ಪ್ರಯಾಣಿಕರು ಹಿಡಿ ಶಾಪ ಹಾಕಿದ್ದಾರೆ. ವ್ಯವಸ್ಥೆ ಇಲ್ಲ, ಇದರಿಂದ ತೊಂದರೆ ಆಗ್ತದ. ಇಲ್ಲಿ ಇರ್ತಕ್ಕಂಥ ಜನರಿಗೂ ತೊಂದರೆ ಆಗತೈತಿ. ಅಂದ್ರೆ ಇಲ್ಲಿ ಏನೋ ಸ್ಟ್ಯಾಪಿಂಗ್ ಆಗ್ತದ, ಕಳತನ ಆಗ್ತದ ಅಥವಾ ದರೋಡೆ ಆಗ್ತದೆ. ಏನಾದ್ರೂ ಸಹ ಇಲ್ಲಿ ಯಾರು ಕೇಳೋರು ಇರೋದಿಲ್ಲ. ಅದು ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಿಬಿಟ್ಟು ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಬೇಕಾಗ್ತದೆ. ಪಬ್ಲಿಕ್ಗೋಸ್ಕರ ಒಂದ್ 2 ಲೈಟ್ ಆದ್ರೂ ವ್ಯವಸ್ಥೆ ಆಗ್ಬೇಕು. ಅದು ಇಲ್ಲ. ಕರೆಂಟ್ ಹೋಗ್ಲಿ, ಅದೇನೋ ಅನಿವಾರ್ಯತೆಯಿಂದ ಹೋಗಿರ್ತದ, ಟೆಕ್ನಿಕಲ್ ವಿಷಯದಿಂದ 2 ದಿನ ಆಯ್ತ್ರಿ. ಮೊನ್ನೆ ಬೆಳಗ್ಗೆ 4 ಗಂಟೆ ಹೋಗಿದ್ದು, ಇನ್ನೂವರೆಗೂ ಕರೆಂಟ್ ಬಂದಿಲ್ಲ. ಬಟ್ ಒಂದು ಲೈಟಿನ ವ್ಯವಸ್ಥೆ ಅದು ಇರಬೇಕಲ್ಲ. ಯಾವುದೋ ಒಂದು ಹಳ್ಳಿ ಬಸ್ ಸ್ಟ್ಯಾಂಡ್ಗೂ ಸಹ ಒಂದು ಜನರೇಟರ್ ವ್ಯವಸ್ಥೆ ಐತಿ. ಇಲ್ಲಿ ಈ ಬಸ್ ಸ್ಟ್ಯಾಂಡ್ಗೆ ಲಾಲ್ಬಾಗ್ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿಯಾಗಿದೆ. ಬೈಕ್ ಅಡ್ಡ ಬಂದ ಸಡನ್ ಬ್ರೇಕ್ ಹೊಡೆದ ಕಾರಣ ಹಿಂಬದಿಯಿಂದ ಬಂದ ಬಸ್ ಏಕಾಏಕಿಯಾಗಿ ಡಿಕ್ಕಿ ಹೊಡೆದಿದೆ. ದಿನೇ ದಿನೇ ಬಿಎಂಟಿಸಿ ಬಸ್ಗಳು ಹೆಚ್ಚು ಅಪಘಾತಕ್ಕೆ ಒಳಗಾಗ್ತಾ ಇದ್ದಾವೆ. ಆಲಮಟ್ಟಿ ಬಲದಂಡೆ ಕಾಲುವೆ ಜೂನಿಯರ್ ಎಂಜಿನಿಯರ್ ಚೇತನ್ ಮಲಜಿ ಮನೆ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 16ರಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. 1 ಕೋಟಿಗೂ ಅಧಿಕ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ದಾಳಿ ವೇಳೆ ಮನೆಯಲ್ಲಿ 272 ಗ್ರಾಂ ಬಂಗಾರ, 834 ಗ್ರಾಂ ಬೆಳ್ಳಿ ಆಭರಣಗಳು ಪತ್ತೆಯಾಗಿದ್ದಾವೆ. ಒಟ್ಟು 24,81,390 ರೂಪಾಯಿ ಮೌಲ್ಯದ ಚಿನ್ನಾಭರಣ ಅಧಿಕಾರಿಗಳಿಗೆ ಸಿಕ್ಕಿದೆ. ಜೊತೆಗೆ 3 ಕಾರು, 3 ಮೋಟಾರ್ ಸೈಕಲ್, 4 ಖಾಲಿ ನಿವೇಶನಗಳು ಕೂಡ ಪತ್ತೆಯಾಗಿದ್ದಾವೆ. ಹಾವೇರಿ ಸವಣೂರು ತಾಲೂಕು ಪಂಚಾಯಿತಿ ಇಒ ಬಸವೇಶ ಶಿಡೆನೂರು ಮನೆಯ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಈ ವೇಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. ರಾಣೆಬೆನ್ನೂರು ನಗರದಲ್ಲಿ 6 ಸೈಟ್ ಇರೋದು, 1 ಮನೆ, ಚಿನ್ನಾಭರಣ ಸೇರಿದಂತೆ ವಿವಿಧ ದಾಖಲೆಗಳನ್ನು ಲೋಕಾಯುಕ್ತ ಪೊಲೀಸರು ಜಪ್ತಿ ಮಾಡಿದ್ದಾರೆ. 1,67,18,000 ಮೌಲ್ಯದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ ಮನೆ ಮೇಲೂ ಕೂಡ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ, ಚಿನ್ನಾಭರಣ ಹಾಗೂ ನಗದು ಪತ್ತೆಯಾಗಿದೆ. ಒಟ್ಟು 1,35,96,462 ರೂಪಾಯಿ ಮೌಲ್ಯದ ಆಸ್ತಿ ಸಿಕ್ಕಿದೆ. 2 ಐಷಾರಾಮಿ ಮನೆ, 2 ಸೈಟ್, 11 ಎಕರೆ ಜಮೀನು, ಚಿನ್ನಾಭರಣ ಸೇರಿದಂತೆ ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪೊಲೀಸರಿಗೆ ದೊರೆತಿದೆ. ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಾಳಿಯ ವೇಳೆ ಸರ್ಕಾರಿ ಅಧಿಕಾರಿ ಬಿಎಸ್ ನಡುವಿನ ಮನಿ ಕರಾಳ ಮುಖ ಬಯಲಿಗೆಳೆದಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸರಳಾ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು, ಎಪಿಎಂಸಿ ಗೋದಾಮ್ ಸರಿಯಾಗಿ ನಿರ್ವಹಣೆ ಮಾಡದೆ ಕೊಳಿತಾ ಇರುವ ಸಾವಿರಾರು ಟನ್ ಅಕ್ಕಿ, ಗೋಧಿ ಕಂಡು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ಗೋಡಾನ್ನಲ್ಲಿರುವ ಅವ್ಯವಸ್ಥೆ ಕಂಡು ಕೆಂಡಲಮಂಡಲರಾಗಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಿವಮೊಗ್ಗದ ಸಾಗರ ನಗರಸಭೆಯ 31ನೇ ವಾರ್ಡ್ನಲ್ಲಿ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ವಾರ್ಡ್ನಲ್ಲಿ ಸ್ವಚ್ಛತೆ ಕಾರ್ಯದ ನಿರ್ಲಕ್ಷ್ಯ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಮೈಮೇಲೆ ಕಸ ಸುರಿದುಕೊಂಡು ನಗರಸಭೆ ವಿರುದ್ಧ ಆಕ್ರೋಶವನ್ನು ಕೂಗಿದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರು ಪದೇ ಸ್ವಚ್ಛತೆಗೆ ನಿರ್ಲಕ್ಷ್ಯ ಆಗ್ತಾ ಇದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸ್ಯ ನಟ ರಾಜು ತಾಳಿಕೊಟ್ಟೆ ನಿಧನವಾಗಿದ್ದು, ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಹೊರಭಾಗದಲ್ಲಿ ಅವರ ಪಾರ್ಥಿವ ಶರೀರ ದರ್ಶನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ನಟಿ, ಮಾಜಿ ಸಚಿವೆ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನವನ್ನು ಪಡೆದರು. ರಾಜು ತಾಳಿಕೋಟೆ ಇಬ್ಬರು ಪತ್ನಿಯರು ಹಾಗೂ ಮಕ್ಕಳಿಗೆ, ಸಂಬಂಧಿಕರಿಗೆ ಉಮಾಶ್ರೀ ಸಾಂತ್ವನವನ್ನು ಹೇಳಿದರು.
ಖ್ಯಾತ ಹಾಸ್ಯ ನಟ ರಾಜು ತಾಳಿಕೋಟೆ ಅವರನ್ನ ಚಿಕ್ಕಸಿಂದಗಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಮುಸ್ಲಿಂ ಸಂಪ್ರದಾಯದಂತೆ ದಫನ್ ಕಾರ್ಯ ನಡೆಯಿತು. ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅನೇಕ ಕಲಾವಿದರು, ರಾಜಕೀಯ ಮುಖಂಡರು ಅಂತಿಮ ದರ್ಶನವನ್ನ ಪಡೆದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ಹುಬ್ಬಳ್ಳಿಯ ಗಿರಣಿ ಚಾಳ್ನಲ್ಲಿ ಆಟೋ ಚಾಲಕರಿಗೆ ಟ್ರಾಫಿಕ್ ಪೊಲೀಸರು ಉಚಿತ ಕಾಕಿ ಶರ್ಟ್ ವಿತರಿಸಿದ್ದಾರೆ. ಆ ಮೂಲಕ ಟ್ರಾಫಿಕ್ ನಿಯಮ ಪಾಲನೆ ಮಾಡುವಂತೆ ತಿಳುವಳಿಕೆ ಹೇಳಿದ್ದಾರೆ. ಟ್ರಾಫಿಕ್ ನಿಯಮ ಪಾಲನೆ ಮಾಡುವ ಉದ್ದೇಶದಿಂದ ಪೂರ್ವ ಸಂಚಾರಿ ಠಾಣೆಯ ಪೊಲೀಸರು ಕಾನೂನು ಪಾಠವನ್ನ ಮಾಡಿದ್ದಾರೆ. ದಾವಣಗೆರೆ ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಜೆಎಚ್ ಪಟೇಲ್ ನಗರದಲ್ಲಿ ಪೊಲೀಸರು ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಎಸ್ಪಿ ಉಮಾ ಪ್ರಶಾಂತ್ ಭೇಟಿ ನೀಡಿ ಮಹಿಳೆಯರ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಪೊಲೀಸರು ಅಂದರೆ ಭಯ ಇಲ್ಲ, ಭರವಸೆ ಎಂದು ಹೇಳಿದ್ದಾರೆ. ಗಾಂಜಾ ಆಗಲಿ ಡ್ರಗ್ಸ್ ಸೇವನೆ ಮಾರಾಟ ಕಂಡು ಬಂದರೆ ಪೊಲೀಸ್ಗೆ ಮಾಹಿತಿ ನೀಡಲು ಮನವಿ ಮಾಡಿದ್ದಾರೆ. ಮನೆ ಹೊರಗಡೆ, ವ್ಯವಹಾರ ಸ್ಥಳಗಳಲ್ಲಿ ಹಾಗೂ ಬೀದಿಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸೂಚಿಸಿದ್ದಾರೆ. ತುಮಕೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ 100 ಹಾಸಿಗೆಗಳ ಕ್ಯಾನ್ಸರ್ ಆಸ್ಪತ್ರೆಗಳ ಕಟ್ಟಡ ಮತ್ತು ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಕಟ್ಟಡಗಳನ್ನು ಪರಿಶೀಲಿಸಿದ್ದಾರೆ. 69.96 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಗೊಳ್ತಾ ಇದ್ದು, ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ಕಟ್ಟಡಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಸ್ಪತ್ರೆಯ ತೀವ್ರ ನಿಗಾ ಘಟಕ, ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡ, ಟ್ರಾಮಾ ಕೇರ್ ಕಟ್ಟಡಗಳಿಗೆ ಡಾ ಶರಣ ಪ್ರಕಾಶ್ ಪಾಟೀಲ್ ಭೇಟಿ ಕೊಟ್ಟು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಒದಗಿಸುವ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಬರೆದ ಪತ್ರ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ತುಮಕೂರಿನಲ್ಲಿ ಅವರು ಮಾತನಾಡಿದರು. ಪ್ರಿಯಾಂಕಾ ಅವರು ಹೇಳಿರುವುದು ಈ ರೀತಿಯಾಗಿ ಲಾಠಿ ಹಿಡಿದುಕೊಂಡು ರೋಡ್ ಮೇಲೆ ಪರೇಡ್ ಮಾಡೋದ್ರಿಂದ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ, ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ. ಪಬ್ಲಿಕ್ ಜಾಗಗಳಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳ ಮಾನಸಿಕತೆ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳಿದ್ದಾರೆ. ಇದನ್ನ ಪರಿಶೀಲನೆ ಮಾಡಲು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ ಅಷ್ಟೇ ಅದು ಎಂದು ಹೇಳಿದ್ದಾರೆ. ಅವರು ಪ್ರಿಯಾಂಕ್ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಅವ್ರು ಈ ರೀತಿ ಚಟುವಟಿಕೆ ಮಾಡೋದ್ರಿಂದ ಮಕ್ಕಳ ಮೇಲೆ ಅದು ಸರಿಯಾದ ಪರಿಣಾಮ ಆಗೋದಿಲ್ಲ, ಲಾಠಿ ಬಿಲ್ಡಿಂಗು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇದೆ. ಅದನ್ನ ಅವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಪ್ರಿಯಾಂಕ್ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ. ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಿದರು. ನಗರದ ಗಾಳೆ ಕಲ್ಯಾಣ ಮಂಟಪದಲ್ಲಿ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಿದರು. ಜೊತೆಗೆ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವೂ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಸೇರಿದಂತೆ ಕಾರ್ಮಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಬ್ಯಾಡಗಿ ಸೇರಿದಂತೆ ವಿವಿಧೆಡೆ ರಾಜಾರೋಷವಾಗಿ ಇಸ್ಪಿಟ್ಟು ಆಟ ಎಗ್ಗಿಲ್ಲದೆ ನಡೀತಾ ಇದೆ. ಖತರ್ನಾಕ್ ಗ್ಯಾಂಗ್ಗಳು ತುಂಗಾ ಮೇಲ್ದಂಡೆ ಕಾಲುವೆ, ಅರಣ್ಯ ಪ್ರದೇಶ ಹಾಗೂ ಜಮೀನಿನಲ್ಲಿ ಕಂತೆ ಹಣ ಇಟ್ಟುಕೊಂಡು ಜೂಜು ಅಡ್ಡೆಗಳನ್ನು ನಡೆಸ್ತಾ ಇದೆ. ಹೀಗಿದ್ರೂ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ರೈತ ಮುಖಂಡರು ಮನವಿ ಮಾಡಿದ್ರು. ಪೊಲೀಸ್ ಇಲಾಖೆ ಮಾತ್ರ ಖೇರ್ ಎಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಭಕ್ತನಿಗೂ ಭಗವಂತನಿಗೂ ವ್ಯವಹರಿಸುವ ಸ್ಥಳ ದೇವಾಲಯ. ಎಷ್ಟೇ ಕೆಲಸ ನೋವು ಇದ್ರೂ ಕೂಡ ಒಂದು ನಿಮಿಷ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಆಗುತ್ತೆ. ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಮಾಡಿದೆ. ಕೆಲ ರಾಜಕಾರಣಿಗಳಿಗೆ ಗೊಂದಲ ಆಗಿರಬಹುದು, ಅದು ನಮಗಲ್ಲ ಬೇರೆಯವರಿಗೆ. ಜಿಲ್ಲಾಡಳಿತಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ಸರ್ಕಾರದ ಪ್ರತಿನಿಧಿಯಾಗಿ, ಭಕ್ತನಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಶಾಂತಿಯಿಂದ ಈ ಜಿಲ್ಲೆ ಆಡಳಿತ ನಡೀತಾ ಇದೆ. ಹಾಸನಾಂಬೆ ಎಲ್ಲರ ಆಸೆಯನ್ನು ಈಡೇರಿಸಿದೆ. ಜನರಿಗೆ ಶಾಂತಿ ದೊರೆಯಲಿ ಎಂದು ಡಿಕೆಶಿ ಹಾರೈಸಿದ್ದಾರೆ. ದುಃಖವನ್ನ ದೂರ ಮಾಡುವಂತಹ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ, ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡೋದ ಸ್ಥಳ ದೇವಾಲಯ. ಎಷ್ಟೇ ದೂರದಿಂದ ಬಂದು ಸ್ಯಾಂಡಲ್ವುಡ್ ನಟ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ದಂಪತಿ ಮಗುವಿನೊಂದಿಗೆ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾವು ಪ್ರತಿ ವರ್ಷವೂ ದರ್ಶನಕ್ಕೆ ಬರ್ತೇವೆ. ಕಳೆದ ಬಾರಿ 2 ಬಂದಿದ್ದೇವೆ, ಈ ಬಾರಿ 3 ಜನ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಈ ಸಲೂ ಅಂದ್ರೆ ಪ್ರತಿ ವರ್ಷ ತರ ಬರುವಂತಹ ಒಂದು ನಮ್ಮ ಅಭ್ಯಾಸ, ಇದು ವಾಡಿಕೆ. ಈ ಸಲ ಸ್ಪೆಷಲ್ ಅಂದ್ರೆ ಮಗ ಇದ್ದಾನೆ. ಸೊ ಕಳೆದ ವರ್ಷ ಎಲ್ಲ 2 ಬರ್ತಾ ಇದ್ವಿ, ಈ ಸಲ 3 ಬಂದಿದ್ದೀವಿ.
ಪುರಾಣ ಪ್ರಸಿದ್ಧ ಮುರುಡೇಶ್ವರದಲ್ಲಿ ಸಮುದ್ರ ಆರತಿ ನಡೆಸಲಾಯಿತು. ಪ್ರಕೃತಿ ವಿಕೋಪದಿಂದಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸಮುದ್ರ ಆರತಿ ಮಾಡಲಾಯಿತು. ಮುರುಡೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಜಯರಾಮ ಅಡಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಈ ವೇಳೆ ಭಕ್ತರು ಶತರುದ್ರ ಅನುಷ್ಠಾನ, ಗಂಗಾ ಹೋಮ, ದೋಷ ಇವೆಲ್ಲವೂ ಕೂಡ ದೋಷ ಪರಿಹಾರಕ್ಕಾಗಿ ಭಕ್ತರಿಂದ ಮುಷ್ಟಿ ನಾಣ್ಯ ಸಮರ್ಪಣೆ ಮಾಡಿದರು. ಈಶ್ವರನನ್ನ ನಿವೇದಿಸಿ ಆಶೀರ್ವಾದವನ್ನ ಪಡೆದರು. ಸರ್ಕಾರದ ತಾರತಮ್ಯ ನೀತಿಯನ್ನು ಪ್ರಶ್ನಿಸಿ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಬಿಡುಗಡೆ ಮಾಡಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಸಂವಿಧಾನದ ಆರ್ಟಿಕಲ್ 14ರ ಸಮಾನತೆಯ ನೀತಿಯನ್ನ ಉಲ್ಲಂಘನೆ ಮಾಡಿದೆ. ಜೆಡಿಎಸ್ ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಪ್ಪಳ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಕೊಪ್ಪಳ ತಾಲೂಕಿನ ಮೆತ್ತಗಲ್ ಹಾಗೂ ಚಿಲವಾಡಗಿ ಗ್ರಾಮಕ್ಕೆ ಆಗಮಿಸಲಿದ್ದು, ಕೃಷಿ ಸಂಸ್ಕರಣಾ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಅಕ್ಕಿ ಸಂಸ್ಕರಣಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಧಾರವಾಡದಲ್ಲಿ ರಿಸರ್ಚ್ ಅಂಡ್ ಟೆಕ್ನಾಲಜಿ ಎಕ್ಯುಬೇಟರ್ ಮತ್ತು ಬಯೋನೆಸ್ಟ್ ಎಕ್ಯುಬೇಷನ್ ಸೆಂಟರ್ ಉದ್ಘಾಟನಾ ಸಮಾರಂಭ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಅವರು ಸಂಸದರ ನಿಧಿಯಿಂದ 5.29 ಕೋಟಿ ರೂಪಾಯಿ ಸಹಾಯಧನ ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಸಚಿವೆ ಜೊತೆಗೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಉಪಸ್ಥಿತರಿದ್ದರು. ಉಡುಪಿಯ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ರೋಬೋಟಿಕ್ ಸರ್ಜರಿ ಸೌಲಭ್ಯವನ್ನು ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಉದ್ಘಾಟಿಸಿದ್ದಾರೆ. ಇಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಸರ್ಜರಿ ನಡೆಸುವ ರೋಬೋಟ್ ಆಗಿದೆ. ಆಂಕಾಲಜಿ, ಒಬಿಜಿ, ಮೂತ್ರಶಾಸ್ತ್ರ, ಮೊಣಕಾಲು, ಕೀಲು ಬದಲಿ ಶಸ್ತ್ರಚಿಕಿತ್ಸೆಗೆ ರೋಬೋಟ್ ಬಳಕೆ ಮಾಡುವ ವಿನೂತನ ತಂತ್ರಜ್ಞಾನ ಇದರಲ್ಲಿದೆ. ಕಾರ್ಯಕ್ರಮದಲ್ಲಿ ಮಾಹೆ ಯೂನಿವರ್ಸಿಟಿಯ ಪ್ರಮುಖರು ಉಡುಪಿಯಲ್ಲಿ ಉಪಸ್ಥಿತರಿದ್ದರು. ಉಡುಪಿಯಲ್ಲಿ ಬ್ಯಾಡ್ಮಿಂಟನ್ ಆಟ ತೊರೆದ ಬಗ್ಗೆ ಸೈನಾ ನೆಹ್ವಾಲ್ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ನಾನೀಗ ಭಾರವಾದ ಮನಸ್ಸಿನಿಂದ ಬ್ಯಾಡ್ಮಿಂಟನ್ ಆಟವನ್ನು ತೊರೆದಿದ್ದೇನೆ. ದೈಹಿಕ ಕ್ಷಮತೆಯ ಕಾರಣಕ್ಕೆ ಇದು ಅನಿವಾರ್ಯವಾಗಿತ್ತು. ಆಟವಾಡುವ ಉತ್ಸಾಹ ಇದ್ದರೂ ದೇಹ ಸ್ಪಂದಿಸುವುದಿಲ್ಲ ಅಂತೇಳಿ ಬ್ಯಾಡ್ಮಿಂಟನ್ ಸ್ಟಾರ್ ಪದ್ಮಭೂಷಣ ಸೈನಾ ನೆಹ್ವಾಲ್ ಉಡುಪಿಯಲ್ಲಿ ಹೇಳಿದ್ದಾರೆ. ಮಣಿಪಾಲದಲ್ಲಿ ಮಾತನಾಡಿದ ಅವರು, ಕೋಚಿಂಗ್ ನೀಡುವ ಬಗ್ಗೆ ನನಗೆ ಆಸಕ್ತಿ ಇಲ್ಲ. 10-15 ಗಂಟೆ ನಿಂತುಕೊಂಡು ತರಬೇತಿ ನೀಡೋದಿಲ್ಲ, ಸುಲಭ ಅಲ್ಲ ಅದು. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮಕ್ಕಳಿಗೆ ಪ್ರೇರಣೆ ನೀಡುವ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ಉಡುಪಿಯಲ್ಲಿ ಅವರು ಹೇಳಿದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮನೆ ಕಟ್ಟುವವರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 30-40 ವರೆಗಿನ ನಿವೇಶನಗಳಿಗೆ ಓಸಿ ಪಡೆಯುವ ವಿನಾಯಿತಿ ನೀಡಿದ್ದು, 1200 ಚದರಡಿ ವಿಸ್ತೀರ್ಣ ಮೀರದಂತಹ ನಿವೇಶನಗಳಲ್ಲಿ ನೆಲ ಮತ್ತು 2 ಅಂತಸ್ತು ಅಥವಾ ಸ್ಟೀಲ್ ಮತ್ತು 3 ಅಂತಸ್ತಿನ ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪತ್ರದಿಂದ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕೇರಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಲೈಂಗಿಕ ಕಿರುಕುಳ ನೀಡಿದ್ರು ಆರ್ಎಸ್ಎಸ್ ಕಾರ್ಯಕರ್ತರು. ಇದರಿಂದಾಗಿ ಮನನೊಂದು ಟೆಕ್ಕಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹೀಗಾಗಿ ಪ್ರತಿಭಟನೆಯನ್ನು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಜೈಲು ಸೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಾ ಇದೆ. ಸದ್ಯ ಪರಪ್ಪನಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಕನಿಷ್ಠ ಸೌಲಭ್ಯವಾದ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅಂತೇಳಿ ಅವರ ಪರ ವಕೀಲರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಸಾಯಿ ಶಶಿ, ವರ್ಣಿಕಾ ಶೆಟ್ಟಿ ನಟನೆಯ ಧರ್ಮಂ ಸಿನಿಮಾದ ಹೊಸ ಹಾಡು ಬಿಡುಗಡೆ ಆಗಿದೆ. ಆರ್ ಚಂದ್ರು ಅವರು ನೀನೇ ತಂದ ಒಲವ ಒಡವೆ ಹಾಗೂ ಈ ಹಾಡಿದೆಯಲ್ಲ ಬಿಡುಗಡೆ ಮಾಡಿ ಸಿನಿಮಾ ತಂಡದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು.